ಅಷ್ಟು ಬೇಗ ನಾನು ಚೆಲ್ಲಾಗೋಕ್ಕಾಗಲ್ಲ. ನನಗೆ ಹೆಂಗಿರುತ್ತೆ ಅಂದರೆ ನಾನು ಒಬ್ಬನಿಂದ ಆರಾಮಾಗಿರ್ತೀನಿ. ನಾನು ಆ್ಯಸ್ ಎ ಕ್ಯಾರೆಕ್ಟರ್ ಆಗಿದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಆಗ್ಬಿಟ್ರೆ ಯಾರೊಬ್ರು ನನ್ನ ಹತ್ರ ಬಂದರೆ ಅವ್ರ ಹತ್ರ ಮಾತಾಡೋಕೆ ನಂಗೆ ಹೆದರಿಕೆ ಆಗುತ್ತೆ. ನಾನು ಆ ಥರ ಪರ್ಸನ್ ನಾನು. ಮತ್ತೆ ಲೈಫನ್ನು ಲೀಡ್ ಮಾಡೋದು, ಜನಗಳ ನನಗೆ ಇಷ್ಟ, ಜನಗಳ ಮಧ್ಯೆ ಇರೋದು, ಮಾತಾಡೋದು, ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದು ಎಲ್ಲ ಇಷ್ಟ. ಸೊ ಆಮೇಲೆ ಹೆಂಗಾಗತ್ತಂದ್ರೆ ಅಷ್ಟು ಎನರ್ಜಿನ ಖರ್ಚು ಮಾಡಿದ್ಮೇಲೆ ಮನೆಗೆ ಹೋದ್ಮೇಲೆ ಫುಲ್ ಸೈಲೆಂಟ್, ಅಪ್ಪ ಅಮ್ಮನ ಜೊತೆನೂ ಮಾತಾಡ್ಬಾರ್ದು ಅಂತ ಅನ್ಸುತ್ತೆ. ಸೈಲೆಂಟ್ ಆಗಿ ನೆಕ್ಸ್ಟ್ ರೀಚಾರ್ಜ್ ಆಗ್ಬೇಕಲ್ಲ ಈಚೆ ಹೋದಾಗ. ಸೊ ಅದು ಯಾವಾಗಲೂ ಆಗೋದು. ತುಂಬಿ ಹೋಗಿ ಅದನ್ನ ತೊಳ್ಕೊಳ್ಳೋದಕ್ಕೆ ಕಷ್ಟಪಡ್ಬೇಕಾಯ್ತಾ? ಅಷ್ಟು ಕೊಲೆ ಮಾಡ್ಬಿಟ್ಟಿದೆ. ಅಷ್ಟೊಂದು ಕೊಲೆ ಮಾಡಿಲ್ಲ, ಬಟ್ ಏನೋ ಫುಲ್ ರಕ್ತ ಅಂದರೆ ನನಗೆ ಪರ್ಸ್ನಲಿ ಚೂರು ಬ್ಲಡ್ ನೋಡ್ಬಿಟ್ರೆ ನಾನು ತಲೆ ಸುತ್ತೆ ಅಂಥವ್ರು. ನಿಮ್ಮನ್ನಿಬ್ರು ನೋಡಿದ್ರೆ ಒಂದ್ ಸ್ವಲ್ಪ ಡೀಪ್ ಕಾನ್ವರ್ಸೇಷನ್ ನೀವು ಜಾಸ್ತಿ ಮಾಡ್ತೀರಾ ಅಂತ ಅನ್ಸುತ್ತೆ. ಅಂದ್ರೆ ಹಿಂಗೆ ಕ್ರಿಂಜಿ ಟಾಕ್ಸು, ಲೂಸ್ ಟಾಕ್ಸ್ ಅದು ಯಾವುದು ಮಾಡಲ್ಲ ಅಂತ ನನಗೆ. ಅದಕ್ಕೆ ನಾನು ಒಂದ್ ಸ್ವಲ್ಪ ಡೀಪ್ ಇರೋ ಕ್ವೆಶನ್ಸ್ನ ರ್ಯಾಪಿಡ್ ಫೈರ್ ಆಗಿ ಮಾತಾಡ್ಕೊಂಡು ಬಂದಿರೋದು. ಸೊ ಇಬ್ರಿಗೂ ಒಂದೊಂದು ಕ್ವೆಶನ್ ಕೇಳ್ತೀನಿ. ನಿಮಗೆ ಆ ಕ್ವೆಶನ್ಗೆ ಇವ್ರಿಗೆ ಕೇಳಿದ ಕ್ವೆಶನ್ ನಿಮಗೂ ಆನ್ಸರ್ ಮಾಡ್ಬೇಕು ಅನ್ಸಿದ್ರೆ ನೀವು ಮಾಡ್ಬೋದು. ಓಕೆನಾ? ನಿಮ್ದು ಡೀಪೆಸ್ಟ್ ಫಿಯರ್ ಅಂತಂದ್ರೆ ಏನು ಲೈಫಲ್ಲಿ? ಡೀಪೆಸ್ಟ್ ಫಿಯರ್ ನಂಗೆ ಇದುವರೆಗೂ ಆ ಥರದ ನಂಗೆ ಭಯ ಅಂತೆಲ್ಲೂ ಹುಟ್ಟಿಲ್ಲ. ಹೌದಾ? ಅಂದರೆ ಈಗ ನಾನು ಸೋತ್ರು ಕೂಡ ಮತ್ತೆ ನಾನು ವಾಪಸ್ ಟ್ರೈ ಮಾಡ್ತೀನಿ, ಮತ್ತೆ ಗೆಲ್ತೀನಿ, ಇವತ್ತೆಲ್ಲ ನಾಳೆ ಗೆಲ್ತೀನಿ ಅನ್ನೋ ಫೀಲಿಂಗಲ್ಲಿ ಇರ್ತೀನಿ ನಾನು. ಅದು ಬಿಟ್ಟು ನಂಗೆ ಆ ಥರದ ಭಯ ಅಂತ ಏನಿಲ್ಲ ಜೀವನದಲ್ಲಿ. ನಿಮ್ಗೆ ಇದೆಯಾ ಚೈತ್ರ? ಹಂಗೆ ಡೀಪೆಸ್ಟ್ ಫಿಯರ್, ಐ ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ಮೈ ಸಕ್ಸಸ್ ಯಾವತ್ತು ಅನ್ನೋದು ಬಂದಿದೆ. ಅದು ಯಾವಾಗಲೂ ಇದೆ ಅದು. ಬಟ್ ಅದು ಎವ್ರಿ ಡೇ ಅದನ್ನ ನೆನ್ಪು ಮಾಡ್ಕೊಳ್ತಾ ಇದ್ರೆ ಐ ಡೋಂಟ್ ಥಿಂಕ್ ಯಾರಿಗೂ ಅದಾಗತ್ತೆ. ಬಟ್ ಅದು ಫಿಯರ್ ಅಲ್ಲ, ಬಟ್ ಕಾನ್ಷಿಯಸ್ ಆಗಿ ಅದು ಎಫರ್ಟ್ ಹಾಕಬೇಕು ಅಂತ. ಬಿಗ್ಗೆಸ್ಟ್ ಫ್ಲಾ ಯಾವುದು? ಬಿಗ್ಗೆಸ್ಟ್ ಫ್ಲಾ ಇದು ರ್ಯಾಪಿಡ್ ಫೈರ್ ಕ್ವೆಶ್ಚನ್. ನಾನು ಅಲ್ಲ, ನೀವು ಡೀಪ್ ಅಂದ್ರೆ ಅದಕ್ಕೆ ನಾನು ಸ್ವಲ್ಪ ಡೀಪ್ ಹೋಗ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಆನ್ಸರ್ ಕೊಡ್ತಾ ಇದ್ದೀವಿ. ನಾನು ಅದನ್ನು ಫ್ಲಾ ಅಂತ ಹೇಳಲ್ಲ, ಬಟ್ ನನಗೆ ಚಿಕ್ಕ ವಯಸ್ಸಿನಲ್ಲಿ ಇಲ್ಲ ಇದು ನೀನು ಬಡಬಡ ಅಂತ ಅನ್ಸಿದ ಹಂಗೆ ಹೇಳ್ಬಿಡ್ತೀಯಾ, ಹಂಗೆ ಹೇಳ್ಬಾರ್ದು ಅಂತ ಎಲ್ಲ ಹೇಳಿದ್ದಾರೆ. ಬಟ್ ನಂಗೆ ಅದೇ ಬೆಟರ್ ಅಂತ ಅನ್ಸುತ್ತೆ. ಲೈಕ್ ನಾನು ಏನು ಒಳಗೆ ಇಟ್ಕೊಳ್ಳಲ್ಲ. ಸೊ ಅದು ಫ್ಲಾ ಹೆಂಗಾಗತ್ತೆ ಅಂತ. ಸೊ ಬಟ್ ಅವರಿಗೆ ಬೇರೆಯವ್ರಿಗೆ ಅನ್ಸಿರೋದು, ನನಗೆ ಅದು ಫ್ಲಾ ಅನ್ಸಲ್ಲ. ಬಟ್ ಅದು ಹೇಳ್ತಾ ಇದ್ರು, ಬಟ್ ನಂಗೆ ಇದೇ ಬೆಟರ್. ಲೈಕ್ ನನಗೆ ಇವಾಗ ನಿಮ್ಮ ಬಗ್ಗೆ ಒಂದು ಅನ್ಸುತ್ತೆ, ಅದನ್ನ ನಿಮಗೆ ಹೇಳ್ಬಿಟ್ರೆ ಅದು ಮುಗೀತು. ಅದಾದ್ಮೇಲೆ ನಾನು ಹಿಂದೆ ಒಂದು ಹೇಳೋದು ಅದೆಲ್ಲ ನಂಗೆ ಬರಲ್ಲ. ಸೊ ಐ ಥಿಂಕ್ ದಟ್ ವಾಸ್ ವಾಟ್ ವಾಸ್ ಟೋಲ್ಡ್ ಟು ಮಿ, ಬಟ್ ದಟ್ಸ್ ಆ್ಯಕ್ಚುಲಿ ಎ ಸ್ಟ್ರೆಂತ್. ಓಕೆ. ನನಗೆ ಮೋಸ್ಟ್ಲಿ ನಾನು ಬೇಗ ನಂಬ್ತೀನಿ ಅನ್ಸುತ್ತೆ ನಾನು. ಅದು ನಿಮ್ಮದು ಬಿಗ್ಗೆಸ್ಟ್ ಫ್ಲಾ. ಹಾಂ, ಅದಾದಮೇಲೆ ನನಗೆ ಒಂದಿಷ್ಟು ಟೈಮ್ ಆದಮೇಲೆ ಗೊತ್ತಾಗ್ತದೆ ಅವ್ರು ಹಂಗಲ್ಲ ಹಿಂಗೆ ಅಂತ. ಅಷ್ಟು ಕಾಲ ಮಿಂಚು ಇರ್ತವೆ. ಅದೇ ಥರ ತುಂಬ ಸಲ ಆಗಿದೆ ನನಗೆ. ತುಂಬ ಬೇಗ ನಂಬಿಡ್ತೀನಿ ನಾನು. ಓಕೆ. ಸೊ ಏನೋ ಒಂದು ಆಗಿರುತ್ತೆ ನಿಮ್ಮ ಲೈಫಲ್ಲಿ, ಅದರಿಂದ ಓವರ್ಕಮ್ ಮಾಡಬೇಕಾಗತ್ತೆ. ಸೊ ಓವರ್ಕಮ್ ಮಾಡುವಂತಹ ಒಂದು ಈಸಿ ವೇ ನೀವು ಯಾವತ್ತು ಕಂಡು ಹಿಡ್ಕೊಂಡಿದ್ದೀರಾ? ನನಗೆ ನಾನೇನು ಮಾಡ್ತೀನಿ ಅಂದರೆ, ಆ ಥರ ಏನೇ ಆದಾಗಲೂ ಕೂಡ ನನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅಂದರೆ ನಾನು ಒಬ್ಬನೇ ಇರ್ತೀನಿ ಅಥವಾ ಎಲ್ಲೋ ಒಂದು ಕಡೆ ಲಾಂಗ್ ಡ್ರೈವ್ ಹೋಗ್ತೀನಿ, ನನ್ನ ಜೊತೆ ನಾನು ಮಾತಾಡ್ಕೊತೀನಿ. ಅದು ತುಂಬ ಇಂಪಾರ್ಟೆಂಟ್. ನನ್ನ ಪ್ರಕಾರ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಅದು ಮಾಡಬೇಕು. ಸೊ ಏನೋ ಒಂದು ಪ್ಲಸ್ ಆದರೂ ಮೈನಸ್ ಆದರೂ ನಿಮ್ಮಿಂದನಾಗಿರುತ್ತೆ. ಅದನ್ನು ನಾವು ಇನ್ನೊಬ್ಬರಿಂದ ದೂಷಿಸಬಾರ್ದು ಅದನ್ನ. ಓಕೆ. ಸೊ ಆ ಕೂತು ನಾನು ಪರಿಶೀಲನೆ ಮಾಡಿಕೊಂಡು ನನ್ನಿಂದ ಏನಾಯಿತು, ಏನು ಮಾಡ್ಬೋದು ಅಂತ ಒಂದಿಷ್ಟು ಹೊತ್ತು ನನ್ನ ಜೊತೆ ನಾನೇ ಮಾತಾಡ್ಕೊಂಡಾಗ ನನಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಅದರಿಂದ ಆಚೆ ಬರ್ತೀನಿ ನಾನು. ವೆರಿ ಸಿಮಿಲರ್. ಬಟ್ ಅದೇ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋದು, ನಾನು ಆಸ್ ಅ ಪರ್ಸನ್ ಮಿರರ್ ಮುಂದೆ ನಿಂತು ಮಾಡ್ತೀನಿ ಅದನ್ನ. ಸೊ ಆಗ ನಾನು ಕಾನ್ವರ್ಸೇಷನ್ ಮಾಡ್ತಾ ಇದೀನಿ ಆ್ಯಂಡ್ ಆ ವ್ಯಕ್ತಿ ನನಗೇನೋ ಹೇಳ್ತಾ ಇದ್ದಾರೆ ಆ್ಯಂಡ್ ನನ್ನ ಮನಸ್ಸಲ್ಲಿರೋದನ್ನೂ ಹೇಳ್ತೀನಿ ನಾನು. ಅದಾದಮೇಲೆ ಇದು ಯಾಕೆ ಹಿಂಗೆ ನಿಂಗೆ ಇರಬಾರ್ದು, ಪರವಾಗಿಲ್ಲ ಅನ್ನೋ ಥರ. ಸೊ ಟು ಗೆಟ್ ಓವರ್ ಇಟ್. ಇವಾಗ ಡಿಸಪಾಯಿಂಟ್ಮೆಂಟ್ಸ್ನೂ ಅಷ್ಟೇ. ಓಕೆ, ಏನು ಮಹಾ ಏನಾಯಿತು ಅಂತ ಹಿಂಗೆ ಕ್ವೆಶ್ಚನ್ ಮಾಡ್ಕೊಂಡು ಹೋದಾಗ ಕರೆಕ್ಟ್ ಅಲ್ವಾ ಅಂತ ಅದು ಅನ್ವೈಂಡ್ ಆಗ್ತಾ ಹೋಗುತ್ತೆ. ಸೊ ಅದು ಒಂದು ಕ್ಲಾರಿಟಿ ಕೊಡುತ್ತೆ. ಸೊ ಯಾ ದಟ್. ಯಾವುದೊಂದು ಕಾಲಘಟ್ಟಕ್ಕೆ ವಾಪಸ್ ಹೋಗಬೇಕು, ಅಲ್ಲಿ ಆಗಿರುವಂತಹ ಒಂದು ಹಿಸ್ಟ್ರಿನ ಚೇಂಜ್ ಮಾಡಬೇಕು ಅಂತ. ಖುಷಿ ವಿಚಾರದ ದುಃಖದ? ಖುಷಿ ವಿಚಾರ ಚೇಂಜ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ದುಃಖ ವಿಚಾರನ ಖುಷಿಯಿಂದ ಕನ್ವರ್ಟ್ ಮಾಡ್ಕೊಳ್ಳೋದು. ಹಾಂ, ಆ ಥರದ. ನನಗೆ ಆ ಥರ ಚೇಂಜ್ ಮಾಡಬೇಕು ಅನ್ನಂಗಿದ್ರೆ, ಒಂದಿಷ್ಟು ವರ್ಷಗಳಿಂದ ನನ್ನ ತಂದೆಗೆ ಸ್ಟ್ರೋಕ್ ಆಯಿತು. ಅದು ನನಗೆ ಅಂದರೆ ತುಂಬ ಕಾಡಿದ್ದ ಒಂದು ಟೈಮ್ ಅದು. ನಮ್ಮ ತಂದೆನ ಯಾವತ್ತೂ ನಾನು ಆ ಥರ ನೋಡಿರಲಿಲ್ಲ. ತುಂಬ ಆ್ಯಕ್ಟಿವ್, ತುಂಬ ಒಂದು ಸ್ಟ್ರಾಂಗ್ ಪರ್ಸನ್ ಅವರು. ಇದು ಅನುರೂಪ ಟೈಮಲ್ಲಿ, ಇದು ಫಸ್ಟಿಗೆ ಅನುರೂಪ ಮಾಡ್ತಾಯಿದ್ದೆ. ಆವಾಗ ನಮ್ಮ ತಾಯಿ ಫೋನ್ ಮಾಡ್ತಾರೆ. ಫೋನ್ ಮಾಡ್ಬಿಟ್ಟು ಚೆನ್ನಾಗಿದೆಯಾ? ಅವ್ರ ಟೂನಲ್ಲಿ ಏನೋ ಒಂದು ನನಗೇನೋ ಬೇರೆ ಕೇಳಿಸ್ತಾರೆ. ನನಗೆ ಗೊತ್ತಾಗ್ತಿದೆ ಏನೋ ಆಗಿದೆ ಇಲ್ಲಿ ಅಂತ. ಅವ್ರು ಹೇಳ್ತಾ ಇಲ್ಲ ನನಗೆ. ಸೊ ಆವಾಗ ಏನು ನನಗೆ ಆಯಿತು ತಿಂಡಿ ತಿಂದೆ ಅಂತೆಲ್ಲ ಕೇಳಿದ್ರೆ ಇಟ್ಟರು. ನನಗೆ ಅದು ಅನಿಸ್ತು ಏನೋ ಆಗಿದೆ ಅಂತ. ಫೋನ್ ಮಾಡಿ ಮತ್ತೆ ಕೇಳಿದೆ. ಏನಿಲ್ಲ ಅಂತಂದರು. ನನ್ನ ಕಸಿನ್ಗೊಬ್ಬ ಫೋನ್ ಮಾಡಿದೆ. ಏನಾಗಿದೆ ಮನೆಗೆ, ಏನಾಗಿದೆ ಅಂತಂದು. ಅಪ್ಪಾಜಿಗೆ ಹಿಂಗೆ ಆಗಿದೆ ಅಂತ ಹೇಳಿದ್ರು. ಸೊ ದಾವಣಗೆರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು. ನಾನು ಸಡನ್ ನಂಗೆ ಫುಲ್ ಶಾಕ್ ಆಗ್ಬಿಡ್ತು. ಬ್ಯಾಗ್ ತೊಗೊಂಡೆ, ಬಸ್ ಹತ್ಕೊಂಡೆ. ಬಸ್ ಹತ್ಕೊಂಡು ಹೋಗ್ತಾನೆ. ಬಸ್ಸಲ್ಲಿ ನೀವು ನಾನು ಹೋಗ್ರೆ ನಂದೇ ನನಗಾಗ್ತಿ ಇಲ್ಲೇನೋ ಅಂದ್ಕೊಂಡು ನಾನು ಅಲ್ಲೋ ಇಳಿದು ಕರ್ಕೊಂಡು ಹೋದರು.
ಹಾಸ್ಪಿಟ್ಲ್ ಒಳಗೆ ಹೋದೆ, ರೂಮ್ ಒಳಗೆ ಹೋದ ತಕ್ಷಣ ನಮ್ಮ ತಂದೆ ಮಲಗಿದ್ರು. ಅಂದರೆ ಎಷ್ಟು ಹೆಲ್ಪ್ಲೆಸ್ ಮಲಗಿದ್ರು ಅಂದರೆ ನನಗೆ ಇವತ್ತು ಅವ್ರು ನಂಗೆ ನೋಡೇ ಇಲ್ಲ ನಾನು. ಇದು ಹಿಂಗೆ ಆಗಬಾರ್ದಾಗಿತ್ತಲ್ಲ ಅಂತ ಅನಿಸ್ತು. ನನಗೆ ಏನಾದ್ರು ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಅದೊಂದನ್ನು ಚೇಂಜ್ ಮಾಡ್ತೀನಿ ನಾನು. ಎಸ್, ಅವ್ರು ಮುಂಚೆ ಹೆಂಗಿದ್ರು ಹಾಗೆ ಆಗ್ತೀನಿ, ಅದಿರಬಾರ್ದಲ್ಲಿ ಅಂತ ಅನಿಸ್ತು ನನಗೆ ಅದು. ಚೈತ್ರ? ನನಗೆ ಐ ಥಿಂಕ್ ನನಗೆ ನನ್ನ ನಂಬಿಕೆ ಏನಂದರೆ ಯಾವುದೋ ಒಂದನ್ನು ಚೇಂಜ್ ಮಾಡಿದ್ರೆ ಮಿಕ್ಕಿದೆಲ್ಲವೂ ಚೇಂಜ್ ಆಗೋಗುತ್ತೆ ಈ ಕ್ವೆಶನಲ್ಲಿ ಅಂತ. ಸೊ ಹಾಗಾಗಿ ಎಲ್ಲನೂ ಹಾಗೆ ಬಿಡ್ತೀನಿ. ಸೊ ಅದೇ ನಾನು ಇಲ್ಲಿವರೆಗೂ ಇಲ್ಲಿಗೆ ತಂದು ನಿಲ್ಲಿಸಿದೆ. ಸೊ ಅದೆಲ್ಲ ಆಗಿರೋದಕ್ಕೆ ಈ ಪಾಯಿಂಟ್ ಬಂದಿರೋದು ಅನ್ನೋದು. ಸೊ ಪ್ರೆಸೆಂಟನ್ನು ನೀವು ಲೀವ್ ಮಾಡ್ತೀರಾ ಅಂತ ಆಯಿತು. ಓಕೆ. ಸೊ ಯಾವುದೊಂದು ಪ್ರೊಸೀಜರಲ್ಲಿ ಅಂಡರ್ಗೋ ಹೋಗಿರ್ತೀರಾ ನೀವು, ಆ ಮೆಮೊರೀಸ್ನ ಫಾರ್ ಎವರ್ ಡಿಲೀಟ್ ಮಾಡಬೇಕು ಅಂತಂದರೆ, ಇವಾಗ ಏನೋ ಆಗಿರುತ್ತೆ ಆ ಮೆಮೊರೀಸ್ನ ನೀವು ಡಿಲೀಟ್ ಮಾಡಿ ಮತ್ತೆ ವಾಪಸ್ ಬರಬೇಕು ಅಂದರೆ ಯಾವ ಮೆಮೊರಿ ಅಂತ ಹೇಳಬೇಕಾ? ಹಾಂ, ಯಾವುದಾದ್ರೂ ಮೆಮೊರಿ ಶೇರ್ ಮಾಡ್ಕೊಳ್ಳೋದಿದ್ರೆ. ನನಗೆ ಅಂದರೆ ಇವ್ರು ಹೇಳಿದ ಆನ್ಸರ್ ನಾನು ಇವಾಗ ಇಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದೆಲ್ಲವೂ ಆಗಿರೋದಕ್ಕೆ ನಾವು ಇಲ್ಲಿದ್ದೀವಿ ಈಗ. ಕರೆಕ್ಟ್. ಅದು ಡಿಲೀಟ್ ಆಗಿದ್ರೆ ಬಹುಶಃ ನಾವು ಇಲ್ಲಿ ಇರ್ತಿರ್ಲಿಲ್ವೇನೋ. ಸೊ ಅದು ಹಾಗೆ ಇರಲಿ ಅಂತ ನನಗೆ. ಸೊ ಇದು ಮೋಸ್ಟ್ಲಿ ಸಿಮಿಲರ್ ಕ್ವೆಶನ್ ಅಂತ ಅನ್ಸುತ್ತೆ. ಓಕೆ. ನಿಮ್ಮ ಲೈಫನ್ನ ಮತ್ತೆ ಸ್ಟಾರ್ಟ್ ಓವರ್ ಮಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟರೆ ವಾಟ್ ವುಡ್ ಯು ಟೇಕ್ ಇಟ್? ಹಿಂಗೆ ಸ್ಟಾರ್ಟ್ ಮಾಡೋದು ಅಂತನಾ? ನಾನು ಮತ್ತೆ ಹಿಂಗೆ ಸ್ಟಾರ್ಟ್ ಮಾಡ್ತೀನಿ. ಚೆನ್ನಾಗಿದೆ, ಇದೇ ಮಜಾ ಇದೆ, ಇದೇ ಮಜಾ ಇದೆ, ಸಖತ್ತಾಗಿದೆ, ಜರ್ನಿ ಚೆನ್ನಾಗಿದೆ. ಸೊ ಇಲ್ಲಿಂದ ಸ್ಟಾರ್ಟ್ ಹೌದು, ಹೆಂಗೆ ಸ್ಟಾರ್ಟ್ ಮಾಡ್ತಾ ಹಂಗೆ ಸ್ಟಾರ್ಟ್ ಮಾಡ್ತೀನಿ. ಹಂಗೆ ಸ್ಟಾರ್ಟ್ ಮಾಡಿ. ಅಂದರೆ ಇದರಲ್ಲಿ ಎಲ್ಲ ಇದೆ, ಪಕ್ಕ ಕಮರ್ಷಿಯಲ್ ಸಿನಿಮಾ ಥರ ಇದೆ. ಏಳು ಬೀಳು ಅದು ಇದು ಎಲ್ಲ ಇದೆ ಇದರಲ್ಲಿ. ಸೊ ಹಿಂಗೆ ಅಲ್ಲಿ ಮಜಾ ಇರ್ತದೆ. ಸೊ ಫ್ರೀ ವಿಲ್ಲಲ್ಲಿ ಬಿಲೀವ್ ಮಾಡ್ತೀರಾ ನೀವಿಬ್ರು? ಎಸ್, ಮೋಸ್ಟ್ ಆಫ್ ದ ಟೈಮ್ ಹಾಗೆ ಫಂಕ್ಷನ್ ಮಾಡೋದು. ಅನ್ಸಿದ್ ಹೇಳ್ಬೇಕು, ಅನ್ಸಿದ್ ಮಾಡ್ಬೇಕಂತ. ಸೊ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾರೆ ಜನ ನಿಮ್ಮ ಬಗ್ಗೆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಅದು ನಿಮಗೆ ಗೊತ್ತಾಗತ್ತೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅಂತಂದು. ಯಾವ ವಿಷಯನ ಅವ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು? ನನ್ನಲ್ಲಿ ತುಂಬ ಸರಿ ಆಗೋದು, ನನಗೆ ಗಾಂಚಲಿ ಇದೆ, ಆಮೇಲೆ ಆ್ಯಟಿಟ್ಯೂಡ್ ಇದೆ, ಏನು ಮಾತಾಡಲ್ಲ, ಏನು ಅವ್ನು ಗತ್ತಲ್ಲೇ ಇರ್ತಾರೆ. ಅದೆಲ್ಲ ಗುರು, ನನಗೆ ಮಾತಾಡೋಕ್ಕಾಗಲ್ಲ. ನನ್ನ ಮುಂಚಿನ ಇರೋದೇ ಹಾಗೆ. ಅಂದರೆ ಅಷ್ಟು ಬೇಗ ನಾನು ಚೆಲ್ಲಾಗೋಕ್ಕಾಗಲ್ಲ. ನನಗೆ ಹೆಂಗಿರುತ್ತೆ ಅಂದರೆ ನಾನು ಒಬ್ಬನಿಂದ ಆರಾಮಾಗಿರ್ತೀನಿ. ನಾನು ಆ್ಯಸ್ ಎ ಕ್ಯಾರೆಕ್ಟರ್ ಆಗಿದ್ದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ನಾನು ಆಗ್ಬಿಟ್ರೆ ಯಾರೋ ಒಬ್ರು ನನ್ನ ಹತ್ರ ಬಂದರೆ ಅವ್ರ ಹತ್ರ ಮಾತಾಡೋಕೆ ನಂಗೆ ಹೆದರಿಕೆ ಆಗುತ್ತೆ. ನಾನು ಆ ಥರ ಪರ್ಸನ್. ನಾನು ಕ್ಯಾರೆಕ್ಟ್ರಾಗಿ 1000 ಜನ ಹೋಗ್ಬಿಟ್ಟು ಏನು ಬೇಕಾದ್ರೂ ಮಾಡಿಸಿ ನಾನು ಮಾಡ್ಬಿಡ್ತೀನಿ. ನಾನಂತ ಋತ್ವಿಕಾದಾಗ ಅದು ಮಾಡೋಕ್ಕಾಗಲ್ಲ ನನಗೆ. ಸೊ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಇವ್ನಿಗೆ ಆ್ಯಟಿಟ್ಯೂಡು ಗಾಂಚಲಿ ಅನ್ನೋದು ಇರ್ತಾರೆ. ಬಟ್ ನನ್ನ ಅಂದರೆ ನನ್ನ ಕ್ಲೋಸ್ ಸರ್ಕಲಿಂದ ಅವ್ರಿಗೆ ಗೊತ್ತು. ಜಗತ್ತಲ್ಲಿರೋ ಎಲ್ಲರೂ ನೀವು ಖುಷಿ ಪಡಿಸೋಕ್ಕಾಗಲ್ಲ. ಕರೆಕ್ಟ್. ಸೊ ಕ್ಲೋಸ್ ಸರ್ಕಲ್ ಅದು ಗೊತ್ತಿದ್ದಾಗ ಐ ಆಮ್ ಸೇಫ್ ಅಷ್ಟೇ. ನನ್ನ ಬಗ್ಗೆ ನೀವೇನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ? ನಾನು ನೋಡಿದಾಗ ಫಸ್ಟ್ ನೀವೇ ಹೇಳಬೇಕು. ನನಗೆ ಗೊತ್ತಾಗುತ್ತೆ ನಾನು ಹಿಂಗೆ ಅನ್ಕೊಂಡಿರ್ಬೋದಂತ. ನೀವು ವಿತೌಟ್ ನೋಯಿಂಗ್ ಮೀ ನಿಮಗೆ ಫಸ್ಟ್ ಹೆಂಗೆ ಅನಿಸ್ತು, ಏನು ಅನಿಸಿತ್ತು? ಅಲ್ಲ, ನನಗೆ ನಿಮ್ಮ ನೋಡಿದಾಗ ನಾನೇನು ಟು ಬಿ ಫ್ರ್ಯಾಂಕ್ ನಾನೇನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ. ಬಟ್ ನನ್ನ ಮೆಸೇಜಿಗೆ 2 ಮೆಸೇಜಿಗೆ ರಿಪ್ಲೈ ಮಾಡಲಿಲ್ಲ. ಆವಾಗ ನಾನು ಆ್ಯಟಿಟ್ಯೂಡ್ ಇದೆ ಇವ್ರಿಗೆ. ನನಗೆ ಯಾವಾಗ ಬೇಕಾದ್ರೂ ಸಿಗ್ತೀನಿ, ನೀವು ಯಾವಾಗ ಕರೆದ್ರು ನಾ ಇಂಟರ್ವ್ಯೂಗೆ ಬರ್ತೀನಿ ಅಂತ ಹೇಳಿದವರು. ಚೈತ್ರ ನನ್ನ ಮೆಸೇಜ್ ಕೂಡ ನೋಡಿಲ್ಲ. ಏನೋ ಇರುತ್ತೆ ಅವಾಗ, ಆಮೇಲೆ ಮಾಡೋಣ ಅಂತ ಮೋಸ್ಟ್ಲಿ ಮರ್ತಿರ್ತೀನಿ. ಬಟ್ ಹಂಗಿದ್ರೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಏನೋ ಒಂದು ರೀಸನ್ ಹೇಳೇ ಸುಮ್ಮನಾಗೋದು ಮೋಸ್ಟ್ಲಿ. ಅದು ಹಂಗೆ ಮಾಡ್ತೀನಿ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡೆ. ಬಟ್ ಅದಾದ್ಮೇಲೆ ಆಟಿಟ್ಯೂಡ್ ಇದೆ ಇವ್ರಿಗೆ ಅಂತ ಅನ್ಕೊಂಡು ಇಲ್ಲ ಅಂದರೆ ನನಗೆ ಆ ಥರ ಫಸ್ಟ್ ಅಂದ್ಕೊಂಡವರು. ಆಮೇಲೆ ನನ್ನ ಜೊತೆ ಸ್ವಲ್ಪ ಕಾಲ ಟ್ರಾವೆಲ್ ಮಾಡಿದಾಗ ಅವರೇ ಬಂದು ಹೇಳ್ತಾರೆ ನನಗೆ ವಾಪಸ್ಸು, ಸ್ಟಾರ್ಟಿಂಗ್ ನೀನು ನೋಡ್ದಾಗ ನಾವು ಹಿಂಗೆ ಅನ್ಕೊಂಡಿದ್ವಿ, ಬಟ್ ಅದು ನೀನೆಲ್ಲ ಅಂತ ನನಗೆ. ಅದಕ್ಕೆ ಅಂತಾರಲ್ವಾ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಇದಕ್ಕೆ ದೊಡ್ಡ ಎಕ್ಸಾಂಪಲ್ ಅಂದರೆ ಗಿನಿರಾಮಲ್ಲಿ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡ್ತಾರೆ, ಅವ್ರು ಮಾಡ್ತಾಯಿದ್ರು. ಸೊ ಅವ್ರದ್ದೆಲ್ಲ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗೋದು ಒಂದು 50 ಎಪಿಸೋಡ್ ಆದಮೇಲೆ ಬರ್ತಾಯಿದ್ರು. ಸ್ಟಾರ್ಟಿಂಗ್ 50 ಎಪಿಸೋಡ್ ನಮ್ಮದೇ ಏನೋ ನಡೀತಾ ಇತ್ತು. ಇನ್ನು ಶಿವರಾಮ ಫುಲ್ ಗತ್ತಲ್ಲಿ ಎಲ್ಲ ಆವಾಜ್ ಹಾಕೊಂಡು ರೌಡಿ ಸಂಪ್ರ ಎಲ್ಲ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಮನೆ ಸೀನ್ ಸ್ಟಾರ್ಟ್ ಆಯಿತು. ಅವತ್ತು ಅವ್ರು ಬಂದು ನಾನು ಫಸ್ಟ್ ಟೈಮ್ ನೋಡಿದ್ರು. ಅವ್ರು ಹೇಳ್ತಾರೆ ಅದನ್ನ, ನಾನು ಕಂಬ ಕೈ ಕಟ್ಕೊಂಡು ನಿಂತ್ಕೊಂಡಿದ್ದಂತ ಹಿಂಗೆ. ಅವ್ರು ಫಸ್ಟ್ ಟೈಮ್ ಬಂದು ಹಿಂಗೆ ನಾನು ನೋಡಿದ್ರಂತ. ಹಿಂಗೆ ನೋಡಿದ ತಕ್ಷಣ ಅಯ್ಯೋ, ಅಂದರೆ ಅವ್ರು ಎಷ್ಟು ಸೀರಿಯಲ್ ಮಾಡಿದ್ದಾರೆ, ಅವ್ರ ಮಕ್ಕಳ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ, ಇದುವರೆಗೂ ಅವ್ರ ಜೊತೆ ಚೆನ್ನಾಗಿದ್ದಾರೆ. ಅವರು ಮಕ್ಕಳ ಥರ ಟ್ರೀಟ್ ಮಾಡಿಕೊಂಡು ಜಲಪ್ ಆಗಿದ್ದಾರೆ. ನಾನು ನೋಡಿದ ತಕ್ಷಣ ಅವ್ರು ಅನಿಸ್ತಂತೆ, ಇವನು ಯಾವುದೇ ಕಾರಣಕ್ಕೂ ಜಲ್ಲಾಗಲ್ಲ, ಹೆಂಗಿದೆ ನೋಡೋನು, ಹಿಂಗೆ ಮುಖ ಮಾಡಿಕೊಂಡು ಇವನಂತೂ ಕ್ಲೋಸ್ ಆಗಲ್ಲ, ನನಗೆ ಗೊತ್ತು ಅಂತ ಡಿಸೈಡ್ ಆದಂತೆ. ಆಮೇಲೆ ಒಂದು 2-3 ಶೂಟ್ ಆದಾಗಲೂ ಕೂಡ ನಾನು ಡೈಲಾಗ್ ಹೇಳ್ತಾ ಇದ್ದೆ, ನಾನು ಪಾಡಿಗೆ ಹೋಗ್ಬಿಟ್ಟು ಎಲ್ಲ ಕೂರ್ತಾ ಇದ್ದೆ. ಮತ್ತು ಶಾರ್ಟಿಗೆ ಕರೆದು ವಾಪಸ್ ಬರ್ತಾ ಇದ್ದೆ. ಅವಾಗ ಅಂದ್ಕೊಂಡಿರ್ತೀವಿ ಇವ್ನು ಪಕ್ಕ ಇನ್ನೇ ಅವನು ಅಂದ್ಕೊಂಡು. ಅದಾದಮೇಲೆ ಅಂದರೆ ಹೋಗ್ತಾ ಹೋಗ್ತಾ ಹೆಂಗೆ ಬಿಲ್ಡ್ ಆಯಿತು ಅಂದರೆ, ಈಗ ನಂಗೆ ಡೈಲಿ ಫೋನ್ ಮಾಡ್ತಾರೆ ಅವರು. ನಾನು ಅವ್ರಿಗೆ ಫೋನ್ ಮಾಡ್ತೀನಿ. US ಹೋಗ್ತಾರೆ, ಅಲ್ಲಿಂದ ಫೋನ್ ಮಾಡ್ತಾರೆ. ಅವ್ರ ಮನೇಲಿ ನನ್ನ ಫೋಟೋ ಇದೆ. ಸೊ ಅವ್ರು ಅದು ಹೇಳಿದ್ರು ನನಗೆ. ಅಂದರೆ ನಾನು ನೋಡಿದಾಗ ಅಂದ್ಕೊಂಡೇ ಇರಲಿಲ್ಲ, ನಿಮ್ಗೆ ಹಿಂಗೆಲ್ಲ ಅಂದ್ಕೊಂಡಿದ್ದೆ, ಬಟ್ ನೀನೇ ಒಬ್ಬನೇ ನನಗೆ ಸ್ವಂತ ಮಗ ಅನ್ನೋ ಫೀಲಿಂಗ್ ಕೊಟ್ಟಿದ್ಯಾ ಅಂತ. ಯಾವಾಗ್ಲೂ ಹಂಗೆ ಜಡ್ಜ್ ಮಾಡ್ಬಿಡ್ತೀವಿ. ಅವ್ರು ಏನೋ ಒಂದು ಹೇಳಿದ್ರು, ಯಾವುದೋ ಒಂದು ಮೊಮೆಂಟಲ್ಲಿ ಮಾತ್ರ ನಾವು ಅವ್ರನ್ನ ನೋಡ್ತೀವಿ, ಜರ್ನಿ ಗೊತ್ತಿರಲ್ಲ. ಸೊ ಆಗ ಓಕೆ ಹಿಂಗೆ
ಇನ್ನೊಂದು ಏನಂದ್ರೆ ನನ್ನ ಎನರ್ಜಿ ನೋಡ್ಬಿಟ್ಟು ಓ ಇವರು ಇವಾಗ ಈ ಇವೆಂಟಿಗೆ ಹಂಗಿದ್ದಾರೆ ಇಲ್ಲ ಈ ಇಂಟರ್ವ್ಯೂಗೆ ಹಂಗಿದ್ದಾರೆ ಅಂತ ಅನ್ಕೊಳ್ಳೋರು ಈ ಪಾಯಿಂಟ್ ಅಲ್ಲಿ ಸೊ ಈ ಟೈಮಲ್ಲಿ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಇದನ್ನ ಹಂಗ ಅನ್ಕೊಳ್ತಾರೆ. ಇವಾಗ ಫಸ್ಟ್ ಆಡಿಯನ್ಸ್, ಇವಾಗ ನಿಮ್ಮ ಆಡಿಯನ್ಸ್ ಫಸ್ಟ್ ಟೈಮ್ ಯಾವುದೋ ಒಂದು ಇಂಟರ್ವ್ಯೂ ಅಲ್ಲೇ ನಾನು ನೋಡಿದ್ರೆ ಓ ಇವ್ರು ಇದು ಇಂಟರ್ವ್ಯೂ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಬಟ್ ನೀವು ಸ್ಕೂಲ್ಗೆ ಹೋಗ್ಬಿಟ್ಟು ನಾನು 4th ಸ್ಟ್ಯಾಂಡರ್ಡ್ ಟೀಚರ್ ಕೇಳಿದ್ರೆ ಇವಳು ಯಾವಾಗಲೂ ಹಿಂಗೆ ಇದ್ದಿದ್ದು, ಏನೂ ಚೇಂಜ್ ಆಗಿಲ್ಲ ಇವಳು ಅಂತ ಹೇಳ್ತಾರೆ. ಸೊ ಆ ಜರ್ನಿ ಗೊತ್ತಿಲ್ದಿರೋರಿಗೆ ಐ ಥಿಂಕ್ ದೇ ಮಿಸ್ಅಂಡರ್ಸ್ಟ್ಯಾಂಡ್ ಮೀ ಥಿಂಕಿಂಗ್ ಹಿಂಗಿದೆ ಎನರ್ಜಿ ಬರುತ್ತೆ. ಇಲ್ಲ ಇವ್ರು ಆ್ಯಕ್ಚುಲಿ ನಾನು ಹಂಗೆ ಅನ್ಕೊಂಡಿದ್ದೆ, ಬಟ್ ಅದಾದ್ಮೇಲೆ ಗೊತ್ತಾಯ್ತು ಇವ್ರು ಇರೋದೇ ಹಂಗೆ ಹೈ ಎನರ್ಜಿ ಅಲ್ವಾ. ನನ್ನ ಫುಲ್ ಅಪೋಸಿಟ್ ಅವರು. ನಾನು ಯಾವಾಗ ಹಿಂಗಿರ್ತೀನಿ, ಇವ್ರು ಫುಲ್ ಹಿಂಗಿರ್ತಾರೆ. ಅಲ್ಲ ನಿಜವಾಗಿ ಹಿಂಗಿರೋದು ಬೆಟರ್ ಅಂತ ಅನ್ಸುತ್ತೆ. ನಮ್ಗಳಂಗೆ ನಾವು ಎಷ್ಟು ಟೈಮ್ ತಗೊಳ್ತೀವಿ ಜೆಲ್ ಆಗೋದಕ್ಕೆ. ಒಂಥರ ಎಕ್ಸ್ಟ್ರೋವರ್ಟು ಅಲ್ಲ, ಈ ಕಡೆ ಇಂಟ್ರೋವರ್ಟು ಅಲ್ಲ, ಆಂಬಿವರ್ಟ್ ಟೈಪ್ ಇರೋರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಲೈಫನ್ನು ಲೀಡ್ ಮಾಡೋದು. ಜನಗಳ ಮಧ್ಯೆ ಇಷ್ಟ, ಜನಗಳ ಮಧ್ಯೆ ಇರೋದು, ಮಾತಾಡೋದು, ಹೊಸಬ್ರನ್ನ ಪರಿಚಯ ಮಾಡ್ಕೊಳ್ಳೋದು ಎಲ್ಲ ಇಷ್ಟ. ಸೊ ಆಮೇಲೆ ಹೆಂಗಾಗದಂದ್ರೆ ಅಷ್ಟು ಎನರ್ಜಿನ ಖರ್ಚು ಮಾಡಿದ್ಮೇಲೆ ಮನೆಗೆ ಹೋದ್ಮೇಲೆ ಫುಲ್ ಅಪ್ಪ ಅಮ್ಮನ ಜೊತೆನೂ ಮಾತಾಡ್ಬಾರ್ದು ಅಂತ ಅನ್ಸುತ್ತೆ. ಸೈಲೆಂಟ್ ಆಗಿ ನೆಕ್ಸ್ಟ್ ರೀಚಾರ್ಜ್ ಆಗ್ಬೇಕಲ್ಲ ಈಚೆ ಹೋದಾಗ. ಸೊ ಅದು ಯಾವಾಗಲೂ ಆಗೋದು. ಓಕೆ, 2 ಕ್ವೆಶನ್ಸ್ ಅಷ್ಟೇ ಇರೋದು. ಹ್ಯುಮ್ಯಾನಿಟೀಸ್ದು ಮೋಸ್ಟ್ ರಿಡೀಮಿಂಗ್ ಕ್ವಾಲಿಟಿ ಅಂತಂದ್ರೆ ಯಾವುದು? ಹ್ಯುಮ್ಯಾನಿಟಿದ ಬೀಯಿಂಗ್ ಕೈಂಡ್. ಅವ್ರು ಎಲ್ಲಿಂದ ಬರ್ತಾರೆ, ಏನು ಮಾಡ್ತಾ ಇರ್ತಾರೆ, ಏನೂ ಗೊತ್ತಿಲ್ಲದೆ ಇರುವಾಗ ನಾವು ಅವ್ರನ್ನ ಹಂಗೆ ಅವ್ರೇನೋ ಹೇಳಿದ್ರು ಅರ್ಥ ಅಂದರೆ ನೀವು ರಿಯಾಕ್ಟ್ ಮಾಡಬಾರ್ದು ಅಂತ ಅಲ್ಲ, ತಪ್ಪಾಗಿದ್ರೆ ಹೇಳ್ಬೇಕು, ಅದೆಲ್ಲ ಕರೆಕ್ಟು. ಬಟ್ ಅವ್ರು ಹಂಗೆ ಮಾಡೋದಕ್ಕೆ ಏನೋ ಒಂದು ರೀಸನ್ ಇರುತ್ತೆ ಅನ್ನೋದನ್ನ ಒಂದು ಮೈಂಡಲ್ಲಿ ಇಟ್ಕೊಂಡು ನೀವು ಮಾಡಿದ್ರೆ ಆ ಕೈಂಡ್ನೆಸ್ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ನಿಮ್ಮದು ಸೇಮಾ? ಸೊ ಒಂದು ಆಪರ್ಚುನಿಟಿ ನೀವು ಮಿಸ್ ಮಾಡ್ಕೊಂಡಿರ್ತೀರಾ, ಸೆಕೆಂಡ್ ಚಾನ್ಸ್ ಸಿಕ್ಕರೆ ಆ ಆಪರ್ಚುನಿಟಿ ನಾನು ಮತ್ತೆ ಗ್ರ್ಯಾಬ್ ಮಾಡ್ಕೊಳ್ತೀನಿ ಅನ್ನೋದಾದ್ರೆ ಅದು ಮತ್ತೆ ತಿರ್ಗಿ ಅಲ್ಲಿಗೆ ಹೋಗುತ್ತೆ. ಮಿಸ್ ಆಗಿದೆ ಅಂದ್ರೆ ಅದೊಂದು ರೀಸನ್ ನಾನು ಬಿಲೀವ್ ಮಾಡ್ತೀನಿ ತುಂಬಾ. ಅದು ನಿಜಗಳು ಆಕ್ಚುಲಿ. ಅದು ಬಂದಿಲ್ಲ ಅಂದ್ರೆ ಏನೋ ಒಂದು ಕಾರಣಕ್ಕೆ. ಮತ್ ಬಂತ, ಇವಾಗ ಮಾನವಿಗೆ ಬಂದಂಗೆ ನನ್ನ ಕೈಯಿಂದ ಹೋಗ್ಬಿಡ್ಬೇಕಂದ್ರೆ ಹೊಟ್ಟೋಗ್ತಾ ಇತ್ತು. ಬಟ್ ನನ್ನ ಕೈ ಮತ್ ಬಂತು ಅಂದ್ರೆ ನಾನು ಐ ವಾಸ್ ಡೆಸ್ಟಿನ್ಡ್ ಟು ಡೂ ಇಟ್. ಯೂನಿವರ್ಸ್ ಹ್ಯಾಡ್ ಥ್ರೋನ್ ಇಟ್ ಟು ಮೀ, ನಾನು ನೀನು ಮಾಡ್ಬೇಕು ಇದು ನಿನಗೆ ಅಂತ. ಸೊ ಅದು ಹಂಗೆ ಬಿಲೀವ್ ಮಾಡ್ತೀನಿ ನಾನು. ಸೇಮಾ? ಓಕೆ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಮೂವಿ, ನಾನು ಟ್ರೇಲರ್ ತೋರಿಸಿದ್ರು ನನಗೆ, ಟ್ರೇಲರ್ ನೋಡಿದೆ, ತುಂಬ ಚೆನ್ನಾಗಿದೆ. ನಿಜ ಹೇಳಿ? ನಿಜವಾಗ್ಲೂ ಚೆನ್ನಾಗಿದೆ. ಎಸ್, ನಾನು ನಿಜ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಕೈಯಲ್ಲೆಲ್ಲ ರಕ್ತಪಾತ ಆಗಿರೋದು ಅಂತ, ಸೊ ನಿಮ್ಮ ಕೈ ಫುಲ್ ರಕ್ತದಿಂದ ತುಂಬಿ ಹೋಗಿ ಅದನ್ನ ತೊಳ್ಕೊಳ್ಳೋದಕ್ಕೆ ಕಷ್ಟಪಡ್ಬೇಕಾಯ್ತಾ? ಅಷ್ಟು ಕೊಲೆ ಮಾಡ್ಬಿಟ್ಟಿದ್ದೀರಾ? ಅಷ್ಟೊಂದು ಕೊಲೆ ಮಾಡಿಲ್ಲ, ಬಟ್ ಏನೋ ಫುಲ್ ರಕ್ತ ಅಂದರೆ ನನಗೆ ಪರ್ಸ್ನಲಿ ಚೂರು ಬ್ಲಡ್ ನೋಡ್ಬಿಟ್ರೆ ನಾನು ತಲೆ ಸುತ್ತೆ ಅಂತವರು. ನಾನು ಅಂದರೆ ಪರ್ಸ್ನಲಿ ಇವಾಗೆಲ್ಲ ಇವ್ರಿಗೇನು ಗಾಯ ಆಗಿದೆ ನೋಡ್ಬಿಟ್ರೆ ನಾನು ಹಿಂಗೆ ಹೋಗಿರ್ತೀನಿ. ನನಗೆ ಬ್ಲಡ್ಡು ಅದೆಲ್ಲ ನೋಡೋಕ್ಕಾಗಲ್ಲ ನನಗೆ. ಅಲ್ಲಿ ನನಗೆ ಎಲ್ಲರೂ ಅದೇ ಕ್ವಶನ್ ಕೇಳೋರು, ಏನೋ ಹಂಗೆಲ್ಲ ಹಾಕೊಂಡಿದ್ದೆ ಅಂತ. ನನಗೆ ಮೈಂಡಿಗೆ ನಾನು ಟ್ರೈನ್ ಮಾಡಿದ್ದೆ, ಗುರು ಅದು ಬ್ಲಡ್ ಅಲ್ಲ, ಡೂಪ್, ಅದು ಸ್ವೀಟ್ ಇರುತ್ತೆ, ಸುಮ್ಮನೆ ಹಾಕ್ತಾರೆ, ನೆಕ್ಕೊಂಡು ನೋಡಬೇಕು ಸ್ವೀಟ್ ಇರುತ್ತೆ. ನಾನು ಹಿಂಗೆ ಮಾಡಿದೆ, ಸ್ವೀಟ್ ಇತ್ತು ಅದು ಆ್ಯಕ್ಚುಲಿ. ಅಂದರೆ ಅದು ನಂಗೆ ಗೊತ್ತಾಗಬೇಕಲ್ಲ ಅದು ರಿಯಲ್ ಅಲ್ವಾ ಅಂತ. ಯಾಕಂದ್ರೆ ಹಿಂಗೆ ಒಂದ್ಸಲ ಹಿಂಗೆ ಅನ್ಕೊಂಡೆ ಸ್ವೀಟ್ ಇತ್ತು, ಓಕೆ ಇದು ರಕ್ತ ಅಲ್ಲ ಇದು ಸರಿ ಓಕೆ ಅಂದ್ಕೊಂಡು ಇಲ್ಲಿ ಟ್ರೈನ್ ಮಾಡ್ಕೊಂಡು ಮಾಡಿದೆ. ಚೆನ್ನಾಗಿದೆ ಅದು ಆ್ಯಕ್ಚುಲಿ, ಮಜಾ ಕೊಡುತ್ತೆ. ಅಂದರೆ ನನಗೂ ನನ್ನನ್ನು ಆ ಥರ ನೋಡಿಕೊಂಡು ಖುಷಿ ಆಯಿತು, ಗುರು ನಾನು ಹಿಂಗೆಲ್ಲ ಕಾಣ್ತೀನಲ್ಲ ಅಂತ ಅನಿಸ್ತಾ ಅವಾಗ. ಸೊ ಏನು ಚಾಲೆಂಜಸ್ ನೀವು ಫೇಸ್ ಮಾಡಬೇಕಾಯ್ತು ಈ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ? ಹುಲಿ ವೇಷ ಒಂದು ಮೇಜರ್ ಇತ್ತು ನನಗೆ. ಅಂದರೆ ನಮ್ದು ಅಲ್ಲದ ಒಂದು ಡ್ಯಾನ್ಸ್ ಫಾರ್ಮ್ನ ನಾನು ಕಲಿತು ಅಲ್ಲಿ ಮಾಡಬೇಕಾಗಿತ್ತು. ಆ್ಯಂಡ್ ತುಂಬ ಎನರ್ಜಿ ಬೇಕಾಗಿತ್ತು. ಆ ಎನರ್ಜಿ ತುಂಬ ಬೇಗ ಡ್ರೈನ್ ಔಟ್ ಆಗ್ತಾಯಿತ್ತು ನನಗೆ. ಫುಲ್ ನೈಟ್ ಶೂಟ್ ಇತ್ತು, 4 ದಿವಸ ಕೂಡ ಆ ವೇಷ ಹಾಕ್ಕೊಂಡು. ಅಂದರೆ 4 ದಿವಸ ಕೂಡ ಫುಲ್ ಡ್ಯಾನ್ಸೇ ಮಾಡ್ಬೇಕು ನಾವು, ಫುಲ್ ನೈಟು ಅದನ್ನೇ ಮಾಡ್ಬೇಕು ನಾವು, ಫುಲ್ ಹೈ ಎನರ್ಜಿಯಿಂದ. ಅದು ತುಂಬ ಡಿಫಿಕಲ್ಟ್ ಅದು. ಹಾಗೆ ಅಂದರೆ 20-30 ಸೆಕೆಂಡ್ ಕೂಡ ನಿಮಗೆ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ಸೊ ಅಂಥದ್ರಲ್ಲಿ ನೀವು ಫುಲ್ ನೈಟ್ ನೀವು ರೀಟೇಕ್ಸ್ ಆಗ್ತಾ ಇರುತ್ತೆ, ಅಥವಾ ಹಿಂದ್ಗಡೆಯಿಂದ ಏನೋ ಆಗಿರುತ್ತೆ, ಮತ್ತೊಂದು ರೀಟೇಕ್ ಬೇಕಾಗುತ್ತೆ, ನನ್ನ ಎನರ್ಜಿ ಡ್ರಾಪ್ ಆಗಿರುತ್ತೆ, ಮತ್ತು ಇದಕ್ಕೂ ಬೇಕಾಗುತ್ತೆ, ಟೆಕ್ನಿಕಲಿ ಇನ್ನೊಂದು ಇಶ್ಯೂ ಆಗುತ್ತೆ, ಮತ್ತೆ ಬೇಕಾಗುತ್ತೆ. 4 ನೈಟು ನೀವು ಫುಲ್ ಕುಣಿತಾ ಇದ್ರೆ ಹೆಂಗೆ ಆಗುತ್ತೆ ನಿಮಗೆ. ಸೊ ಅದೊಂದು ಸ್ವಲ್ಪ ನಮಗೆ ಡಿಫಿಕಲ್ಟ್ ಪಾರ್ಟ್ ಅಂತ ಅನಿಸ್ತು. ಚೈತ್ರ ನಿಮಗೆ? ನನಗೆ ಡಿಫಿಕಲ್ಟ್ ಪಾರ್ಟ್ ಅಂದರೆ ಅದು ಕ್ಯಾರೆಕ್ಟರ್ ಪ್ಲೇ ಮಾಡೋದೇ ವಾಸ್ ಒನ್ ಟಾಸ್ಕ್ ಓನ್ಲಿ. ಅದು ಬಿಟ್ಟರೆ ನಾನಿದ್ದೀನಿ ಯಾವ ಇಂಟರ್ವ್ಯೂಲೂ ಮರೆಯಲ್ಲ. ಸೊ ನನ್ಗೆ ಒಂದು ಸೀನ್ ಇತ್ತು ಆಯಿತಾ, ನಮ್ಮ ಅಪ್ಪ ಅಮ್ಮಂದೇನೋ ಒಂದು ಫ್ಯಾಮಿಲಿ ಡ್ರಾಮಾ ನಡೀತಾ ಇರುತ್ತೆ. ಅಲ್ಲಿ ನಮ್ಮ ಅಪ್ಪ ನಂಗೆ ಹೊಡಿಬೇಕು ಅನ್ನೋಂಥರ ಒಂದು ಸೀನ್ ಇದೆ. ಯೂಶಲಿ ಹೆಂಗೆ ನಾನು ಅನ್ಕೊಂಡಿದ್ದು ಎಲ್ಲ ಆ್ಯಕ್ಟಿಂಗು, ಅದರಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಚೀಟ್ ಮಾಡ್ಬಿಟ್ಟು ಹಿಂಗೆಲ್ಲ ಮಾಡೋಣ ಅಂತ. ಕಪಾಳ ಫಟ್ ಅಂತ ಹೊಡೆದು ಕರೆಕ್ಟಾಗಿ ಲೈಫಲ್ಲಿ ಕಪಾಳಕ್ಕೆ ಹೆಂಗೆ ಹೊಡೆಸ್ಕೊಳ್ಳೋದನ್ನ ಐಡಿಯಾ ಇರಲಿಲ್ಲ. ಇವಾಗ ನಂಗೆ ಗೊತ್ತು ಹೆಂಗಿದೆ ಅನ್ಸುತ್ತೆ ಅಂತ. ಅವ್ರು ಹೇಳ್ತಾರಲ್ಲ ತಲೆ ಗುಮ್ಮಂತು ಕಿವಿ ಗುಯ್ಯಂತು ಎಲ್ಲ ನಿಜ, ಅದೆಲ್ಲ ಅನ್ಸುತ್ತೆ ಹಿಂಗೆ ಬಿತ್ತು ಸವಿಗೆ. ಮತ್ತು ನಮ್ಮ ಡೈರೆಕ್ಟರ್ ಕಟ್ಟು ಹೇಳ್ತಾ ಇಲ್ಲ, ಅವ್ರು ಹೊಡಿತಾ ಟೇಕ್ ಮೇಲೆ ಟೇಕ್ ಆಗ್ತಾ ಇದೆ ಫಸ್ಟ್ ಆಫ್ ಆಲು. ಅದಕ್ಕೆ ಅವರು
ಕರೆಕ್ಟ್ ಚೆನ್ನಾಗಿ ಕಾಣ್ತಾರೆ ಮೇಡಮ್, ನ್ಯಾಚುರಲ್ ಆಗಿ ಕಾಣಿಸ್ತಾರೆ. ಆಫ್ ಕೋರ್ಸ್ ನ್ಯಾಚುರಲ್ ಆಗಿ ಕಾಣಿಸ್ತದೆ. ನಿಜವಾಗ್ಲೂ ಹೊಡಿತಾ ಇದಾರಲ್ಲ ಅವ್ರು ನನಗೆ ಕಟ್ಟೇಳಿ ಋಷಿ ಅಂತ. ಆಮೇಲೆ ಅವರು ಲಾಸ್ಟಲ್ಲಿ ಅವ್ರ ಪಾಪ ನನ್ನ ಅಪ್ಪನ ಕ್ಯಾರೆಕ್ಟರ್ ಮಾಡಿದವರು, ಸಾರಿ ಇದು ನಿಜವಾಗ್ಲೂ ಏಟ್ ಬಿದ್ದು, ಬಿಕಾಸ್ ಅವ್ರು ತುಂಬ ಇಂಟೆನ್ಸ್ ಆ್ಯಕ್ಟರ್, ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ, ಥಿಯೇಟರ್ ಆ್ಯಕ್ಟರು ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಪ್ಲೀಸ್ ಇನ್ನೊಂದು ಸ್ವಲ್ಪ ಕನ್ಸಂಟ್ರೇಟ್ ಆಗ್ಬಿಟ್ಟು ಹೊಡೆದಿದ್ದಾರೆ ಚೆನ್ನಾಗಿರೋದು ಅಂತ. ಬಟ್ ಸೀನ್ ಚೆನ್ನಾಗಿ ಬಂತು. ಎಷ್ಟು ಸಲ ಹೊಡ್ಸ್ಕೊಂಡ್ರಿ ನೀವು? 6-7 ಸತಿ ಅದೇ ಪೆಟ್ಟೆ ಸೇಮ್. ಬಟ್ ನನಗೆ ನೆಕ್ಸ್ಟ್ ಟೈಮ್ ಗೊತ್ತಾ, ಈಗ ನೆಕ್ಸ್ಟ್ ಟೇಕಲ್ಲಿ ನನಗೆ ಏಟ್ ಬರುತ್ತೆ ಅನ್ನೋದು ಮುಖದಲ್ಲಿ ತೋರ್ಸಂಗಿಲ್ಲ, ಏಟ್ ಹೆಂಗಿರುತ್ತೆ ಅನ್ನೋದು ಗೊತ್ತು ಅಂತೂ ತೋರ್ಸಂಗಿಲ್ಲ. ಅಯ್ಯಪ್ಪ, ಇಟ್ ವಾಸ್ ಅ ಟಾಸ್ಕ್. ಅದು ಆಕ್ಟಿಂಗ್ ಮಾಡಿದ್ರೆ ನಾನು ಆ ಸೀನಲ್ಲೇ ಮಾಡಿರೋದು. ಫಸ್ಟ್ ಟೇಕಲ್ಲಿ ನಾವೇ ಇರ್ತೀನಿ, ನಾವೆಲ್ಲ ನಿಂತ್ಕೊಂಡಿರ್ತೀನಿ, ಹಿಂಗೆ ಬಂದು ಬಿಟ್ರು ಒಂದು ನಾನು ರಿಯಾಕ್ಟ್ ಮಾಡಂಗಿಲ್ಲ. ಅಲ್ಲಿ ಸೌಂಡ್ ಗೊತ್ತಾಯ್ತು ನನಗೆ ಬಿತ್ತುದು ಅಂತ, ರಿಯಾಕ್ಟ್ ಮಾಡಂಗಿಲ್ಲ, ಯಾಕಂದ್ರೆ ಕ್ಯಾರೆಕ್ಟರ್ ಇದ್ರೆ ನಾನು ಸುಮ್ಮನೆ ನೋಡ್ಬೇಕು. ನನಗೆ ಅರ್ಥ ಆಗ್ತಿದೆ ಇಲ್ಲ ಏಟು ಬಿತ್ತು ಅವ್ರಿಗೆ ಆಯ್ತು ಇವಾಗ ಅಂತ. ಇವ್ರು ಹೊಡ್ಸ್ಕೊಂಡು ಹಿಂಗೆ ಗೋಡೆ ಹತ್ರ ಹಿಂಗೆ ಹೋಗ್ತಾ ಇದ್ದಾರೆ. ಆಮೇಲೆ ತಳ್ಳಿಬಿಡ್ತಾರೆ ನನ್ನವರು, ನಾನು ಇವಾಗ ಗೋಡೆಗೆ ಹೋಗಿ ಹೊಡ್ಕೊಂತೀನಿ ಹೋಗ್ತಾ ಇದ್ದೀನಿ. ಓ ಗಾಡ್, ಮಜ್ಜಾ ಇತ್ತು. ನಗ್ತಿದ್ದಾರೆ ಎಲ್ಲ ಈಚೆ ಬಂದಾಗ ನನ್ನ ನೋಡಿ. ಇವ್ ಪಾಪ ಅನಿಸ್ತು, ಬಟ್ ಅದು ಮೂಮೆಂಟ್ ನೋಡಿದಾಗ ಇವರು ನಾನು ಋಷಿ ಹೇಳಿ ಅವ್ರಿಗೆ ಸ್ವಲ್ಪ ಹೇಳಿ ಅಂತ ಸೈನ್ ಮಾಡಿದ್ರು ಅರ್ಥ ಆಗ್ತಲ್ಲ ಅವ್ರಿಗೆ. ಸರಿ ಹೋಗ್ಲಿ ನ್ಯಾಚುರಲ್ ಆಕ್ಟಿಂಗ್ ಬಂತು ಚೈತ್ರ ಇಂದ. ಆ ಸೀನ್ ನೋಡಿದಾಗ ನಿಮ್ಗೆ ಅದು ಆಕ್ಟಿಂಗ್ ಅಂತ ಅನ್ಸಲ್ಲ. ಸಕ್ಕದ ಮಾಡಿದ್ದಾರೆ. ಓಕೆ, ಸೊ ಫೈನಲ್ ಆಗಿ ಮಾರ್ನಮಿ ಬಗ್ಗೆ ಜನಗಳಿಗೆ ನೀವು ಕನ್ವಿನ್ಸ್ ಮಾಡಬೇಕು, ಯಾಕೆ ನೀವು ನಮ್ಮ ಮೂವಿನ ನೋಡಬೇಕು ಅಂತ ಕನ್ವಿನ್ಸ್ ಮಾಡೋದಾದ್ರೆ? ಇದನ್ನ ಬೇರೆ ಈ ಇಂಟರ್ವ್ಯೂನೇ ಅದಕ್ಕೆ ಸಾಕ್ಷಿ. ನಾವು ಎಷ್ಟು ಮಜಾ ಮಾಡಿದೀವಿ, ಎಷ್ಟು ಏನೇನೆಲ್ಲ ಇದೆ ಸಿನಿಮಾದಲ್ಲಿ ಅಂತ ಇಷ್ಟೊತ್ತು ನೀವು ಕೇಳಿದ್ದೀರಾ. ಅದೆಲ್ಲ ಕೇಳಿದ ಮೇಲೆ ನಮ್ಮ ಟ್ರೇಲರ್ ನೋಡಿ ನಿಮಗೆ ಖಂಡಿತವಾಗ್ಲೂ ಆ ಒಂದು ಫೀಲ್ ಅಂತೂ ಕೊಡುತ್ತೆ, ಈ ಸಿನಿಮಾದಲ್ಲಿ ಏನೋ ಇದೆ, ಈ ಸಿನಿಮಾ ನೋಡಿದ್ರೆ ನಾವು ಕೊಡೋ ದುಡ್ಡಿಗೆ, ಟಿಕೆಟ್ ಪ್ರೈಸ್ಗೆ, ಇಲ್ಲ ನಮ್ಮ ರೆಕ್ರಿಯೇಷನ್ಗೆ ಏನು ಬಂದಿದ್ದೀವಿ ಅದು ಯಾವುದೂ ಮೋಸ ಆಗಲ್ಲ ಅನ್ನೋ ಒಂದು ನಂಬಿಕೆ ನಿಮಗೆ ಹುಟ್ಟತ್ತೆ. ಆ್ಯಂಡ್ ನೀವು ನೋಡಿದಾಗ್ಲೂ ಕೂಡ ನೀವು ಇನ್ವಾಲ್ವ್ ಆಗಿ ನಮ್ಮ ಕಥೆಯಲ್ಲಿ ಇದ್ದು ನಮ್ಮ ಕ್ಯಾರೆಕ್ಟರ್ಗಳನ್ನ ಜೀವಿಸಿ ಹೊರಗಡೆ ಹೋಗ್ಬೇಕಾದ್ರೆ ವಾವ್ ಅಂತ ಅಂತಿರೋ, ಹಿಂಗಾಗಬಾರ್ದಿತ್ತು ಅಂತಿರೋ, ಇಲ್ಲ ಹಿಂಗಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತಿರೋ, ಅದೆಲ್ಲ ಡಿಸ್ಕಷನ್ ಮಾಡಿ ಹೊರಗೆ ಹೋಗ್ತೀರಾ ಅನ್ನೋ ಒಂದು ಗ್ಯಾರಂಟಿ ನಾವು ಕೊಡ್ತೀವಿ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನೀವು ಸಿಗ್ತೀರಾ ಅಂತ? ಖಂಡಿತವಾಗ್ಲೂ. ಓಕೆ, ಸೊ 21ನೇ ತಾರೀಕು ನವೆಂಬರು ಎಲ್ಲರೂ ಬನ್ನಿ, ಒಟ್ಟಿಗೆ ಸಿನಿಮಾ ನೋಡೋಣ. ಅದಾದ್ಮೇಲೆ ನೀವು ಖಂಡಿತವಾಗ್ಲೂ ಇನ್ನೊಂದಷ್ಟು ಜನಕ್ಕೆ ಹೇಳ್ತೀರಾ ಅನ್ನೋದು ನಮ್ಮ ನಾವು ಹೇಳಿದ್ರೆ ಕೂಡ ನೀವೇ ಹೇಳ್ತೀರಾ. ಅಷ್ಟು ಮಾತ್ರ ನಾವು ಮೌತ್ ಪಬ್ಲಿಸಿಟಿ ಆಗೋದಂತೂ ಗ್ಯಾರಂಟಿ. ಖಂಡಿತ ಆಗುತ್ತೆ. ಡನ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ರೆ, ಹಾಗೆ ನನ್ನ ಒಂದಿಷ್ಟು ಕ್ವೆಶನ್ಸ್ನ ನೀವು ತಾಳ್ಮೆಯಿಂದ ಕೇಳಿ ಆನ್ಸರ್ ಮಾಡಿದ್ದೀರಾ. ಚೆನ್ನಾಗಿತ್ತು. ಥ್ಯಾಂಕ್ ಯು. ನಮಗೂ ಕೂಡ ಮಜಾ ಬಂತು, ಮಾತಾಡೋಕ್ಕೆ ಖುಷಿ ಇತ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾ ತುಂಬಾ ದೊಡ್ಡ ಹಿಟ್ ಸಿಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. Thank ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಸಿಗೋಣ ಮತ್ತೆ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಚೈತ್ರ ಮತ್ತೆ ರಿತ್ವಿಕ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.